ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜೆ ಫ್ಯಾಮಿಲಿ. ಇವತ್ತು ಶಂಕರಪಾಳೆ ರೆಸಿಪಿನ ಮಾಡ್ತಾ ಇದ್ದೀನಿ. ಶಂಕರಪಾಳೆ ಮಾಡ್ಕೊಳ್ತಾ ಇರೋದಿಲ್ಲಿ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಳ್ದೇನೆ ಚಿರೋಟಿ ರವೆಲಿ ನಾನು ಶಂಕರಪಾಳೆನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಸಕ್ಕರೆನೂ ಕೂಡ ಇಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ. ಮತ್ತು ನೀವು ಬೇಕ್ರಿಲಿ ತೊಗೊಳ್ತಿರಲ್ವ ಅದೇ ಥರ ಕ್ರಿಸ್ಪಿಯಾಗಿ ಮತ್ತು ಅಷ್ಟೇ ಸ್ಮೂತಾಗಿರುವಂತಹ ಶಂಕರಪಾಳೆನ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಳ್ದೇ ಇರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಡಯಾಬಿಟಿಕ್ ಇರೋವಂಥವ್ರು ಇಲ್ಲ ಅಂತಂದರೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರಿಗೂ ಕೂಡ ನಾವು ಇದನ್ನು ಆರಾಮಾಗಿ ತಿನ್ಬೋದು. ಅದಕ್ಕೆ ಏನೇನು ತೊಗೊಳ್ಬೇಕು ಅಂತ ನೋಡೋಣ. ಅದಕ್ಕೆ ಇವಾಗ ಒಂದು ಬಟ್ಲನಷ್ಟು ಚಿರೋಟಿ ರವೆ, ಹಾಗೆಯೇ ಒಂದು 1/4 kg ಕಲ್ಸಕ್ಕರೆನ ತೊಗೊಂಡಿದ್ದೀನಿ. ಇವೆರಡನ್ನೂ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಪುಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಚಿರೋಟಿ ರವೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಒಂದು 4 ಸುತ್ತು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಪುಡಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಆಗೋವರೆಗೂ ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪ ತರ್ತರೆ ಇದ್ದರೂ ಏನೂ ತೊಂದರೆ ಇಲ್ಲ, ಯಾಕಂದರೆ ನೀರನ್ನು ಹಾಕಿ ನಾವು ಕಲಿಸ್ಕೊಂಡಾಗ ಸ್ವಲ್ಪ ಹಿಟ್ಟು ಅದರೊಟ್ಟಿಗೆ ನೆಂದು ಚೆನ್ನಾಗಿ ಮೆತ್ತಗಾಗುತ್ತೆ. ಇವಾಗ ಚಿರೋಟಿ ರವೆ ಪುಡಿ ರೆಡಿ ಆಗಿದೆ. ಈಗ ಕಲ್ಸಕ್ಕರೆನೂ ಕೂಡ ಜಜ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ನೈಸಾಗಿ ಪುಡಿ ಬಂದಿರಬೇಕು, ಅಂದರೆ ತರ್ತರೆ ಇರಬಾರ್ದು, ಯಾಕಂದರೆ ಆಮೇಲೆ ಅದು ಕರಗೋದಿಲ್ಲ. ಅದಕ್ಕೋಸ್ಕರನೇ ಇವಾಗ ಇದು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೋಸ್ಕರ ನೀವು ಬೌಲ್ ಬೇಕಿದ್ದರೆ ಪಾನಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂತ ನಾನು ಇಲ್ಲೊಂದು ಬಟ್ಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ 1.5 ಕಪ್ನಷ್ಟು ಕಲ್ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಮುಂದೆ ಬೇಕು ಅಂತಂದರೆ ನೀವು 2 ಕಪ್ನಷ್ಟು ಕಲ್ಸಕ್ಕರೆ ಪುಡಿನ ಹಾಕ್ಕೊಳ್ಳಿ. ಅದಕ್ಕೆ ಇವಾಗ 1 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ ಮಾತ್ರ ಎಲ್ಲೂ ಮಿಸ್ ಮಾಡಿಬೇಡಿ ಫ್ರೆಂಡ್ಸ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಶಂಕರಪಾಳೆ ಚೆನ್ನಾಗಿ ಬರಲ್ಲ, ಅಷ್ಟು ಕ್ರಿಸ್ಪಿ ಬರಲ್ಲ. ಅದರಿಂದನೇ ಇಲ್ಲಾಂದರೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೆಜರ್ಮೆಂಟು ಕರೆಕ್ಟಾಗಿದ್ದರೆ ಶಂಕರಪಾಳೆ ಯಾವುದೇ ಅಡುಗೆ ಆಗಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇಲ್ಲಿ 1/4 ಕಪ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಅರ್ಧ ಹಾಕ್ಕೊಳ್ಳಿ, ಆಮೇಲೆ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀರು, ಕಲ್ಸಕ್ಕರೆ ಮತ್ತು ಎಣ್ಣೆ ಮಿಕ್ಸ್ ಆಗಿದೆ. ಇವಾಗ ನಾನು ಚಿರೋಟಿ ರವೆ ಪುಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಿರೋಟಿ ರವೆ ಪುಡಿಗೆ ಯಾವುದೇ ರೀತಿ ಮೆಜರ್ಮೆಂಟ್ ಇಲ್ಲ. ಅಂದರೆ ನಾವು ಇವಾಗ ಹಿಟ್ಟಲ್ಲಿ ನೀರೇನಿದೆಯಲ್ಲ ಅದು ಅಂಶದಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇರಬೇಕು. ಇವಾಗ ನಾನು ಸುಮಾರು 4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 4.5-5 ಕಪ್ನಷ್ಟಾದರೂ ಹಿಟ್ಟು, ಅಂದರೆ ಚಿರೋಟಿ ರವೆ ಬೇಕಾಗುತ್ತೆ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಇದನ್ನು ಒಂದು 15 ನಿಮಿಷ ಬಿಟ್ಬಿಡಬೇಕು, ಯಾಕಂದರೆ ಚಿರೋಟಿ ರವೆಲಿ ಅಕಸ್ಮಾತ್ ಹರಳ್ತಾರ ಇದ್ದರೆ ಅದು ನೆನ್ಕೊಂಡು ಅಬ್ಸರ್ವ್ ಆಗುತ್ತೆ. ಅದಕ್ಕೋಸ್ಕರನೇ ಇವಾಗ ಒಂದ್ಸರಿ ನೋಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ನೆನೆದ ಮೇಲೂ ಕೂಡ ಇನ್ನೊಂದು ಸ್ವಲ್ಪ ಮೆತ್ತಗೆ ಅನ್ನಿಸ್ತಾ ಇದೆ. ಅದರಿಂದ ಇವಾಗ ಇದನ್ನು ಮತ್ತೆ ಕಲ್ ಮೇಲೆ ತಕ್ಕೊಂಡು ಇವಾಗ ಮುಟ್ಟು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ, ಕೈಗೆ ಸ್ವಲ್ಪ ಹಿಟ್ಟು ಅಂಟ್ಕೊಳ್ತಾ ಇದೆ. ಆವಾಗ ನಮಗಿಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅಂತ ಅರ್ಥ. ಇವಾಗ ಇದನ್ನು ಹಾಕ್ಕೊಂಬಿಟ್ಟು ಹಿಟ್ಟನ್ನು ಎಷ್ಟೆಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು, ಅಂದರೆ ಜಾಸ್ತಿ ಹಾಕ್ಕೊಂಡ್ರು ಗಟ್ಟಿ ಆಗಿಬಿಡುತ್ತೆ. ಇವಾಗ ನಾನು ಹೇಳೋ ಅದಕ್ಕೆ ಅಂತಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿರಬೇಕು, ಅಷ್ಟು ಕಲಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಮುಟ್ಟಿದ್ರೆ ಹೇಗೆ ಬೆರಳು ಒಳಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಇದರಲ್ಲಿ ನಾನೊಂದು 3 ಪೋರ್ಷನ್ ಮಾಡ್ಕೊಂಬಿಟ್ಟು ಒಂದೊಂದೇ ಪೋರ್ಷನನ್ನು ಉದ್ಕೊಳ್ತಾ ಇದ್ದೀನಿ. ಇವಾಗ 2 ಪೋರ್ಷನ್ನು ತೆಗೆದು ಮುಚ್ಚಿಟ್ಕೊಂಡ್ಬಿಡೋಣ. ನೋಡಿ, ಇದು ರೆಡಿ ಆಯಿತು. ಇವಾಗ ಒಂದನ್ನು ತೊಗೊಂಡು ಚೆನ್ನಾಗಿ ನಾದ್ಕೋಬೇಕು. ಆಮೇಲೆ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ನಮಗೆ ಸ್ವಲ್ಪ ದಪ್ಪ ಇಟ್ಕೊಳ್ದೇ ನಾವಿಲ್ಲಿ ಉದ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಕೆಳಗೆ ಎಣ್ಣೆ ಹಾಕ್ಕೊಳ್ಳೋದಕ್ಕಿಂತ ನೀವು ಹಿಟ್ಟು ಹಾಕ್ಕೊಂಡು ಉದ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ನಮಗೆ ಅದು ಕಟ್ ಮಾಡ್ಕೊಂಡಾಗ ಬಿಡಿ ಬಿಡಿ ಬರಬೇಕು. ನೋಡಿ, ಇಷ್ಟು ದಪ್ಪ ಉದ್ಕೊಂಡ್ರೆ ಸಾಕು. ಇವಾಗ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಾಕುವಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ಪೂನ್ ಬರುತ್ತೆ, ಅಂದರೆ ಈಗ ರೋಲ್ ಆಗಿರೋವಂಥದ್ದು ಬರುತ್ತೆ, ಅದು ಬೇಕಿದ್ದರೆ ಅದರಲ್ಲೂ ಕೂಡ ಕಟ್ ಮಾಡ್ಕೋಬೋದು. ಆವಾಗ ಶಂಕರಪಾಳೆ ಸೈಡಲ್ಲೆಲ್ಲ ಜಿಗ್ಜಾಗ್ ಬರುತ್ತೆ. ಇವಾಗ ನಾನು ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ಚಿಕ್ಕದಾಗೆ ಮಾಡ್ಕೊಳ್ಳಿ, ಯಾಕಂದರೆ ಎಣ್ಣೆಗೆ ಹಾಕಿದ್ಮೇಲೆ ಅದು 1 to ಡಬಲ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರನೇ ಇವಾಗ ನೋಡಿ, ಹಿಟ್ಟು ಹಚ್ಕೊಂಡಿರೋದಕ್ಕೆ ಹೇಗೆ ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಅದು ಅಂಟ್ಕೊಂಡಿದ್ರು ಕೂಡ ನೀವು ಹಾಗೆ ಎಣ್ಣೆಗೆ ಹಾಕಿದ್ರು ಕರಿಯೋವಾಗ ಅದು ಅದಕ್ಕಾದ ಆಟೋಮೆಟಿಕ್ಕಾಗಿ ಬಿಚ್ಕೊಂಡ್ಬಿಡುತ್ತೆ. ಇವಾಗ ಎಣ್ಣೆ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆಗೆ ಒಂದು ತುಂಡು ಹಾಕ್ಬಿಟ್ಟು ಕಾದಿದೆಯಾ ಅಂತ ನೋಡ್ಕೊಳ್ಳೋಣ. ಎಣ್ಣೆ ತುಂಬ ಓವರಾಗಿ ಕಾಯಿಸ್ಬಾರ್ದು, ಸ್ವಲ್ಪ ಹದವಾಗಿ ಕಾದಿರಬೇಕು ಅಷ್ಟೇ. ಅಂದರೆ ಜಾಮೂನ್ ಮಾಡುವಾಗ ಹೇಗೆ ಕಾಯಿಸ್ಕೊಳ್ತೀವೋ ಹಾಗೆ. ಮತ್ತು ಹಾಕಿದ್ಮೇಲೆ ನೀವು ಕೈ ಆಡಿಸೋದಕ್ಕೆ ಹೋಗಬೇಡಿ. ನೋಡಿ, ಆಟೋಮೆಟಿಕ್ ಅದಾಗದೇ ಮೇಲೆ ಎದ್ದು ಬರ್ತಾ ಇದೆ. ಆ ಥರ ಬಂದಾಗ ನೀವು ಅವಾಗ ಅದನ್ನು ಮೇಲೆ ಕೆಳಗೆ ಮಗಸ್ತಾನೆ ಇರಬೇಕು, ಅಂದರೆ ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಕೈ ಬಿಡ್ದೇನೆ, ಅಂದರೆ ಒಂದೊಂದೇ ಸ್ಟೆಪ್ಪಾಗಿ ಮಾಡ್ಕೊಂಡು ಹೋಗಿ, ಒಂದಾದಮೇಲೆ ಇನ್ನೊಂದನ್ನು ಮಾಡ್ಕೊಳ್ಳಿ. ಇದನ್ನು ಕರಿಯೋಕೆ ಬಿಟ್ಟು ಮತ್ತೆ ಇನ್ನೊಂದನ್ನು ಉದ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ನೋಡಿ, ಕರೆಕ್ಟ್ ಮೆಜರ್ಮೆಂಟ್ ಆಗಿದೆ. ಇವಾಗ ಎಷ್ಟು ಕರೆಕ್ಟಾಗಿ ನೀವು ಗೋಲ್ಡನ್ ಬ್ರೌನ್ ಕಾಣಿಸ್ತಾ ಇದೆಯಲ್ವ, ಈ ಹೊತ್ತಲ್ಲಿ ಎಲ್ಲ ಶಂಕರಪಾಳೆಗಳನ್ನು ತೆಕ್ಕೊಂಬಿಡ್ಬೇಕು. ಯಾಕಂದರೆ ಇದು ತೆಗೆದ ಮೇಲೂ ಕೂಡ ಆ ಬಿಸಿನಲ್ಲಿ ಬೆಂದ್ಕೊಳ್ಳೋದ್ರಿಂದ ನಮಗೆ ತುಂಬ ಕೆಂಪಗಾಗೋವರೆಗೂ ಅದರಲ್ಲೇ ಬಿಟ್ಟರೆ ಆಮೇಲೆ ಸೀದ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಎಣ್ಣೆ ಕೂಡ ನೋಡಿದ್ರೆ ನೀವು ಎಷ್ಟು ಕ್ಲಿಯರ್ ಆಗಿದೆ ಅಂತೇಳ್ಬಿಟ್ಟು ಫ್ರೆಂಡ್ಸ್. ಇವಾಗ ನೀವೇನಾದರೂ ಇದನ್ನು ಸೌಂಡ್ ಕೇಳಿಸ್ಕೊಳ್ಳೋ ಹಾಗಿದ್ದರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇತ್ತು. ಇವಾಗ ನೋಡೋವಾಗಲೇ ಗೊತ್ತಾಗುತ್ತೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಹಾಗೆ
ಕೈಗೂ ಕೂಡ ಸ್ವಲ್ಪ ಕೂಡ ಎಣ್ಣೆ ಮೆತ್ತಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ನೋಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿದೆ ಅಂದರೆ ನೋಡೋದಕ್ಕೆ ಹಾರ್ಡ್ ಅನಿಸುತ್ತೆ ಮೇಲೆ, ಬಟ್ ಒಳಗೆ ತುಂಬ ಸ್ಮೂತ್ ಆಗಿರುತ್ತೆ, ಮೆತ್ತಗಿರಲ್ಲ, ಸ್ಮೂತಾಗಿ ಬರುತ್ತೆ ಮತ್ತು ಕ್ರಿಸ್ಪಿ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಇದೇ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ. ಇದು ಕರೆಕ್ಟ್ ಮೆಜರ್ಮೆಂಟ್ ಫ್ರೆಂಡ್ಸ್ ಶಂಕರಪಾಳೆ ಮಾಡ್ಕೊಳ್ಳೋದಕ್ಕೆ. ಮೆಜರ್ಮೆಂಟಲ್ಲಿ ಮಿಸ್ ಮಾಡಿದ್ರೇ ನೀಟಾಗಿ ಮಾಡ್ಕೊಳ್ಳಿ, ಅಂದರೆ ಎಣ್ಣೆ ಕೂಡ ಜಾಸ್ತಿ ಎಳೆಯಲ್ಲ. ನಾನು ಎಣ್ಣೆ ಹಾಕಿದ ಬಾಣಲಿಲಿ ಎಷ್ಟು ಎಣ್ಣೆ ಹಾಕಿದ್ನೋ ಅಷ್ಟೇ ಇದೆ, ನೀವು ಕೂಡ ನೋಡಿದ್ರಿ, ಮತ್ತು ಅಷ್ಟೇ ಕ್ಲಿಯರ್ ಆಗಿರುತ್ತೆ. ಇವಾಗ ನೋಡಿ ಶಂಕರಪಾಳೆಗಳು ಮಾಡಿ ರೆಡಿ ಆಗಿದೆ. ಇವತ್ತು ಮಾಡಿರುವಂಥ ಶಂಕರಪಾಳೆ ಬೇಕ್ರಿ ಸ್ಟೈಲಲ್ಲೇ ಮತ್ತು ಅದೇ ರುಚಿನ ಇರುವಂಥ ಶಂಕರಪಾಳೆಗಳು ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗಿದ್ದರೆ ಇವತ್ತಿನ ರೆಸಿಪಿ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.